ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ ಕ್ಲಾಸ್ 10 ಮ್ಯಾಥ್ಸಿಗೆ ಸಂಬಂಧಪಟ್ಟ ಹಾಗೆ ಚಾಪ್ಟರ್ ನಂಬರ್ 3 ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಂತಕ್ಕಂಥ ಚಾಪ್ಟ್ರಿನ ಎಕ್ಸಸೈಸ್ 3.1ರಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಇದೇ ಚಾಪ್ಟ್ರಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸಸೈಸ್ 3.1ರಲ್ಲಿ ಮೊದಲನೇ ಕ್ವಶನ್ ಏನು ಹೇಳುತ್ತೆ ನೋಡಿ. ಇಲ್ಲಿ ಮೊದಲನೇ ಕ್ವಶನ್ ಹೇಳುತ್ತೆ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇನ್ ದ ಫಾಲೋಯಿಂಗ್ ಪ್ರಾಬ್ಲಮ್ಸ್ ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲಿ ಅಂತಿದೆ. ಪ್ರಶ್ನೆಯನ್ನ ಕೊಟ್ಟಿದ್ದಾರೆ, 2 ಪ್ರಶ್ನೆಗಳು, ಅದು ಸ್ಟೇಟ್ಮೆಂಟ್ ರೂಪದಲ್ಲಿ ಇದಾವೆ. ಈ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ತಕ್ಕಂತಹ ವಿಷಯವನ್ನ ಆಧಾರವಾಗಿಟ್ಟುಕೊಂಡು ನೀವೇ ಈಕ್ವೇಷನ್ ಅನ್ನ ಫಾರ್ಮ್ ಮಾಡಬೇಕು. ಜೊತೆಗೆ ಆ ಒಂದು ಈಕ್ವೇಷನ್ ಅಲ್ಲಿ ಬರುವಂತಹ ವೇರಿಯೇಬಲ್ಸಿನ ಬೆಲೆಗಳನ್ನ ಕಂಡುಹಿಡಿಬೇಕು. ಅದು ಗ್ರಾಫಿಕಲ್ ಮೆಥಡ್ ಅನ್ನ ಬಳಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಅದರ ಪ್ರಕಾರ ಒಂದನೇ ಕ್ವಶನ್ ಹೇಳುತ್ತೆ, 10 ಸ್ಟೂಡೆಂಟ್ಸ್ ಆಫ್ ಕ್ಲಾಸ್ 10 took part in a mathematics quiz. If the number of girls is 4 more than the number of boys, find the number of boys and girls who took part in the quiz ಅಂತ ಹೇಳಿ. ಅಂದ್ರೆ ಒಂದು ಕ್ವಿಜ್ ಕಾಂಪಿಟೇಷನ್ನಲ್ಲಿ 10ನೇ ತರಗತಿಯ 10 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ಆ 10 ವಿದ್ಯಾರ್ಥಿಗಳಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಇದ್ದಾರೆ. ಹೇಳ್ತದೆ ಏನಪ್ಪಾ ಅಂತ ಹೇಳಿದ್ರೆ, ಗರ್ಲ್ಸ್ ಏನಾಗಿದ್ದಾರೆ ಅಂದ್ರೆ ಬಾಯ್ಸ್ಗಿಂತ 4 ಜಾಸ್ತಿ ಇದ್ದಾರೆ. ಹಾಗಿದ್ಮೇಲೆ ಬಾಯ್ಸ್ನ ಸಂಖ್ಯೆ ಎಷ್ಟು, ಗರ್ಲ್ಸ್ನ ಸಂಖ್ಯೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ನಂಬರ್ ಆಫ್ ಗರ್ಲ್ಸ್ ಅನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ, ನಂಬರ್ ಆಫ್ ಬಾಯ್ಸ್ ಅನ್ನ ನಾವು ವೈ ಅಂತ ತಗೊಳ್ಳೋಣ. ಸೊ ಪ್ರಶ್ನೆ ಹೇಳುವ ಪ್ರಕಾರ ಅಂದ್ರೆ ಅಕಾರ್ಡಿಂಗ್ ಟು ದ ಕ್ವಶನ್ ಹೇಳುತ್ತೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 10. ಅದ್ರ ಪ್ರಕಾರ ಎಕ್ಸ್ ಅಂತಕ್ಕಂಥ ಗರ್ಲ್ಸ್ ಮತ್ತೆ ವೈ ಅಂತಕ್ಕಂಥ ಬಾಯ್ಸ್ ಅನ್ನ ಕೂಡಿದ್ರೆ 10 ಬರುತ್ತೆ. ಸೊ ದಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಇದನ್ನ ನಾವು ಈಕ್ವೇಶನ್ ನಂಬರ್ 1 ಅಂತ ತಗೊಳ್ರಿ. ಆಗ ಇಲ್ಲಿ ನೀವೇನ್ ಮಾಡ್ಬೋದು, ನೆಕ್ಸ್ಟ್ ಇನ್ನೊಂದು ಕಂಡೀಷನ್, ಇದ್ರ ಪ್ರಕಾರ ಗರ್ಲ್ಸ್ನ ಸಂಖ್ಯೆ ಏನಾಗಿದೆ ಅಂದ್ರೆ ಬಾಯ್ಸ್ಗಿಂತ 4 ಜಾಸ್ತಿ ಇದ್ದಾರೆ ಅಂತೇಳಿ. ಅಂದ್ರೆ ಅದರ ಅರ್ಥ ಏನ್ ತಗೊಳ್ಬೋದು ನೀವು ಅಂದ್ರೆ, ಎಕ್ಸ್ ಅಂದ್ರೆ ಗರ್ಲ್ಸ್ ಅಲ್ವಾ, ಸೊ ದಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಪ್ಲಸ್ 4 ಅಂತ ತಗೊಳ್ಬೋದು. ಆಗ ಬಾಯ್ಸಿನ ಸಂಖ್ಯೆಗಿಂತ 4 ಜಾಸ್ತಿ ಅನ್ನೋದನ್ನ ಹೇಳ್ಬೋದು. ಅದ್ರ ಪ್ರಕಾರ ನೀವು ವೈ ಅನ್ನ ಈಕ್ವಲ್ ಇಂದ ಈ ಕಡೆ ತಗೊಂಡು ಬಂದ್ರಿ ಅಂದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಬರುತ್ತೆ. ಸೊ ಇದನ್ನ ನೀವು ಈಕ್ವೇಶನ್ ನಂಬರ್ 2 ಅಂತ ತಗೊಳ್ರಿ. ಇದಾದ ನಂತರದಲ್ಲಿ ಈ 2 ಈಕ್ವೇಶನ್ ಅನ್ನ ಸಾಲ್ವ್ ಮಾಡಬೇಕಲ್ವಾ, ಅದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದು ಸಂಬಂಧಪಟ್ಟ ಹಾಗೆ ಮೊದಲನೇದಾಗಿ ನೀವು ಮೊದಲನೇ ಈಕ್ವೇಶನ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ತಗೊಳ್ರಿ. ಈ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ನಲ್ಲಿ ವೈಗೆ ನಿಮಗೆ ಇಷ್ಟವಾದ ಒಂದು ಬೆಲೆಯನ್ನ ಹಾಕ್ರಿ. ಅಂದ್ರೆ ನಾನೇನ್ ಮಾಡಿದ್ದೀನಿ, ಇಲ್ಲಿ ವೈ ಇಸ್ ಈಕ್ವಲ್ ಟು 0 ಅಂತ ತಗೊಳ್ತೀನಿ. ಆಗ ಎಕ್ಸ್ ಪ್ಲಸ್ 0 ಇಸ್ ಈಕ್ವಲ್ ಟು 10 ಆಗತ್ತೆ. 0 ಈಕ್ವಲ್ ಇಂದ ಆ ಕಡೆ ಹೋದಾಗ 10 ಮೈನಸ್ 0 ಮಾಡಿದ್ರು 10 ಬರುತ್ತೆ. ಅದರ ಅರ್ಥ ಎಕ್ಸ್ ನ ಬೆಲೆ 10 ಬಂತು. ಇದೇ ರೀತಿ ನೀವು ಇನ್ನೊಂದು ಪಾಯಿಂಟ್ ಅನ್ನ ಕಂಡುಹಿಡ್ಕೊಳ್ಬೇಕಲ್ವಾ, ಅದ್ರ ಪ್ರಕಾರವಾಗಿ ವೈ ನ ಬೆಲೆಯನ್ನ 5 ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು 10 ಆಗತ್ತೆ. 5 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ ಮೈನಸ್ 5 ಆಗುತ್ತೆ. ದೆನ್ 10 ಮೈನಸ್ 5 ಇಸ್ ಈಕ್ವಲ್ ಟು 5. ಆಗ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಎಕ್ಸ್ ವೈ ಇದರ ಒಂದು ಬೆಲೆಗಳನ್ನು ತಗೊಂಡಾಗ 10,0 ಇನ್ನೊಂದು 5,5 ಬಂತು. ಇದೇ ರೀತಿನಲ್ಲಿ ಇನ್ನೊಂದು ಈಕ್ವೇಶನ್ ಅನ್ನ ಕನ್ಸಿಡರ್ ಮಾಡಿ, ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲಿ ವೈ ನ ಬೆಲೆಗೆ 0 ಮತ್ತೆ ನೀವು ತಗೊಂಡ್ರಿ ಅಂದ್ರೆ ಎಕ್ಸ್ ಮೈನಸ್ 0 ಇಸ್ ಈಕ್ವಲ್ ಟು 4 ಆಗತ್ತೆ. ಮೈನಸ್ 0 ಈಕ್ವಲ್ ಇಂದ ಆ ಕಡೆ ಹೋದ್ರೆ ಪ್ಲಸ್ 0 ಆಗೋದ್ರಿಂದ 4ಕ್ಕೆ 0 ಕೂಡಿದ್ರೆ 4 ಬರುತ್ತೆ. ಹಾಗಾಗಿ ಎಕ್ಸ್ ನ ಬೆಲೆ 4. ಅದೇ ರೀತಿ ವೈ ಇಸ್ ಈಕ್ವಲ್ ಟು 5 ತಗೊಳ್ರಿ, ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು 4 ಆಗತ್ತೆ. ದೆನ್ ಎಕ್ಸ್ ಇಸ್ ಈಕ್ವಲ್ ಟು 9. ಈಗ ನಿಮಗೆ ಇಲ್ಲಿ 2 ಪಾಯಿಂಟ್ ಸಿಕ್ಕವು, 4,0 9,5. ಈ 2 ಚಾರ್ಟ್ನ ಆಧಾರದ ಮೇಲೆ ನೀವು ಕಾರ್ಟೇಶಿಯನ್ ಸಿಸ್ಟಮಿನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಗ್ರಾಫ್ನಲ್ಲಿ ನೀವು ಪಾಯಿಂಟ್ಸ್ಗಳನ್ನು ಮಾರ್ಕ್ ಮಾಡ್ತಾ ಹೋದ್ರಿ ಅಂದ್ರೆ ಮೊದಲನೇ ಪಾಯಿಂಟ್ 10,0 ಎಲ್ಲಿ ಬರುತ್ತೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ 10,0 ಬರುತ್ತೆ. ಅದೇ ರೀತಿನಲ್ಲಿ ಎರಡನೇ ಪಾಯಿಂಟ್ 5,5 ಎಲ್ಲಿ ಬರುತ್ತೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ 5,5 ಬರುತ್ತೆ. ಸೊ ಈ 2 ಪಾಯಿಂಟ್ಗಳನ್ನ ನೀವು ಒಂದು ಲೈನ್ ಸೆಗ್ಮೆಂಟ್ ಅನ್ನ ಹಾಕಿದಾಗ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10 ಅಂತಕ್ಕಂಥದ್ದು ಆ 2 ಪಾಯಿಂಟ್ ಮೇಲೆ ಪಾಸ್ ಆಗಿದೆ. ಇದೇ ರೀತಿನಲ್ಲಿ ನೆಕ್ಸ್ಟ್ ನೋಡು 4,0 ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಇಲ್ಲಿ ಬರುತ್ತೆ. ಅದೇ ರೀತಿ 9,5 ಪಾಯಿಂಟ್ ಅನ್ನ ಮಾರ್ಕ್ ಮಾಡಿದಾಗ ಆ ಪಾಯಿಂಟ್ ಈ ಜಾಗದಲ್ಲಿ ಬರುತ್ತೆ. ಈ 2 ಪಾಯಿಂಟ್ ಅನ್ನ ಸೇರಿಸಲಿಕ್ಕೆ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಹಾಕಿ ಅದನ್ನ ನಾವು
ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತ ತಗೊಂಡಾಗ ಈ ಎರಡೂ ಪಾಯಿಂಟ್ಸ್ಗಳು ಅಂದ್ರೆ ಎರಡೂ ರೇಖೆಗಳು ಲೈನ್ಸ್ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಿದ್ದಾವೆ. ಆ ಮೀಟ್ ಆದಂತ ಪಾಯಿಂಟ್ ಇಂದ ಎಕ್ಸ್ ಅಕ್ಷಕ್ಕೆ ನೇರವಾಗಿ ಒಂದು ಲೈನ್ ಅನ್ನು ಹಾಕ್ರಿ, ವೈ ಅಕ್ಷಕ್ಕೆ ನೇರವಾಗಿ ಒಂದು ಲೈನ್ ಅನ್ನು ಹಾಕ್ರಿ. ಎಕ್ಸ್ ಅಕ್ಷಕ್ಕೆ ಅಂದ್ರೆ 7 ಪಾಯಿಂಟ್ಗೆ ಬಂದು ಮೀಟ್ ಆಗ್ತಾ ಇದೆ, ವೈನ ಮೇಲೆ ವೈ ಆಕ್ಸಿಸ್ ನಲ್ಲಿ 3 ಪಾಯಿಂಟ್ಗೆ ಬಂದು ಮೀಟ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಎಕ್ಸ್ ಆಕ್ಸಿಸ್ ನಲ್ಲಿ ಮೀಟ್ ಆದಂತ ಪಾಯಿಂಟ್ ಅನ್ನ ಎಕ್ಸ್ ನ ವ್ಯಾಲ್ಯೂ, ವೈ ಆಕ್ಸಿಸ್ ಗೆ ಮೀಟ್ ಆದಂತ ಪಾಯಿಂಟ್ ಅನ್ನ ವೈ ನ ವ್ಯಾಲ್ಯೂ ಅಂತ ತಗೊಳ್ತೀರಾ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 7, ವೈ ಇಸ್ ಈಕ್ವಲ್ ಟು 3. ಅಂದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಂಬರ್ ಆಫ್ ಗರ್ಲ್ಸ್ 7 ಹಾಗೇನೆ ನಂಬರ್ ಆಫ್ ಬಾಯ್ಸ್ 3 ಅಂತೇಳಿ ನೀವು ಸುಲಭವಾಗಿ ಹೇಳಬಹುದು. ಇನ್ನು ಎರಡನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ 5 pencils and 7 pens together cost ₹50, whereas 7 pencils and 5 pens together cost ₹46. Find the cost of 1 pencil and that of 1 pen ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿದೆ. 5 ಪೆನ್ಸಿಲ್ ಮತ್ತು 7 ಪೆನ್ಗಳ ಒಟ್ಟು ಬೆಲೆ ₹50. ಅದೇ ರೀತಿ 7 ಪೆನ್ಸಿಲ್ಸ್ ಮತ್ತೆ 5 ಪೆನ್ಗಳ ಒಟ್ಟು ಬೆಲೆ ₹46. ಹಾಗಿದ ಮೇಲೆ ಪೆನ್ಸಿಲ್ನ ಬೆಲೆ ಎಷ್ಟು, ಪೆನ್ನಿನ ಬೆಲೆ, ಒಂದು ಪೆನ್ಸಿಲ್ನ ಬೆಲೆ ಎಷ್ಟು, ಒಂದು ಪೆನ್ನಿನ ಬೆಲೆ ಎಷ್ಟು ಅನ್ನೋದು ಕ್ವಶನ್. ಸೊ ಈ ಒಂದು ಪ್ರಶ್ನೆಯನ್ನ ನೀವು ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ ನೀವು ಗ್ರಾಫಿಕಲ್ ಮೆಥಡ್ ಅನ್ನ ಬಳಕೆ ಮಾಡೋದ್ರಿಂದಾಗಿ ಮೊದಲನೇದಾಗಿ ನೀವು ಏನ್ ತಗೊಳ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲೂ ಕೂಡ ನಾವು ಆವಾಗಲೇ ತಗೊಂಡ ಹಾಗೆ ನಂಬರ್ ಆಫ್ ಪೆನ್ಸಿಲ್ಸ್ ಅನ್ನ ಎಕ್ಸ್ ಅಂತ ತಗೊಳ್ರಿ, ಹಾಗೆ ನಂಬರ್ ಆಫ್ ಪೆನ್ಸ್ ಅನ್ನ ವೈ ಅಂತ ತಗೊಳ್ರಿ. ಅಲ್ಲಿಗೆ ಕ್ವಶನ್ ಹೇಳೋ ಪ್ರಕಾರ 5 ಪೆನ್ಸಿಲ್ ಮತ್ತು 7 ಪೆನ್ಗಳ ಒಟ್ಟು ಬೆಲೆ 51 ಕೊಟ್ಟಿರೋದ್ರಿಂದಾಗಿ 5x + 7y = 50 ಅಂತ ತಗೊಳ್ರಿ. ಅದೇ ರೀತಿ ಇನ್ನೊಂದು ರೀತಿನಲ್ಲಿ ಹೇಳ್ತಾರೆ ಏನು ಅಂದ್ರೆ 7 ಪೆನ್ಸಿಲ್ ಮತ್ತೆ 5 ಪೆನ್ಗಳ ಬೆಲೆ 46 ಅಂತ ಕೊಟ್ಟಿರೋದ್ರಿಂದ 7x + 5y = 46 ಅಂತ ತಗೊಳ್ರಿ. ಇದರಲ್ಲಿ ಮೊದಲನೇ ಈಕ್ವೇಶನ್ ಕನ್ಸಿಡರ್ ಮಾಡಿದ್ರೆ 5x + 7y = 50 ತಗೊಂಡು ಇಲ್ಲೂ ಕೂಡ ನೀವು y ನ ಬೆಲೆಯನ್ನ 5 ಅಂತ ಕನ್ಸಿಡರ್ ಮಾಡಿದ್ರಿ ಅಂದ್ರೆ 5x + 7 × 5 = 50 ಆಗತ್ತೆ. 7 5s 35 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -35, ದೆನ್ 50 - 35 ಮಾಡಿದ್ರೆ 15 ಬರುತ್ತೆ. 5 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ /5, ಸೊ ದಟ್ x ನ ವ್ಯಾಲ್ಯೂ ಆಗ 3 ಬಂತು. ಅದೇ ರೀತಿ ನೆಕ್ಸ್ಟ್ ನೀವು y ನ ವ್ಯಾಲ್ಯೂ 0 ತಗೊಳ್ರಿ. 5x + 7 × 0 = 50 ಆಗುತ್ತೆ. 7 × 0 ಮಾಡಿದ್ರೆ 0 ಬರುತ್ತೆ. ದೆನ್ 5x = 50 ಇದ್ದಿದ್ದು x ನ ಪಕ್ಕ ಇರುವ 5 ಅನ್ನು ಕೂಡ ಆ ಕಡೆ ಕಳಿಸಿದ್ರೆ /5 ಮಾಡಿದಾಗ 5 10s 50 ಬರೋದ್ರಿಂದ x ನ ವ್ಯಾಲ್ಯೂ 10. ಸೊ ಇದಕ್ಕೆ ನೀವು ಚಾರ್ಟ್ ಅನ್ನ ಹಾಕಿದ್ರಿ ಅಂದ್ರೆ 3,5 ಮತ್ತೆ 10,0 ಅನ್ನುವಂತ 2 ಪಾಯಿಂಟ್ಸ್ ಬಂದವು. ಇನ್ನ ಎರಡನೇ ಈಕ್ವೇಶನ್ 7x + 5y = 46 ತಗೊಂಡು ಇದಕ್ಕೂ ಕೂಡ y ನ ಬೆಲೆಯನ್ನ 2 ತಗೊಂಡ್ರಿ ಅಂದ್ರೆ -2 ಅನ್ನ ಆಕ್ಚುಯಲ್ ಆಗಿ ನೀವು ತಗೊಂಡ್ರಿ ಅಂದ್ರೆ 5 × -2 ಮಾಡಿದ್ರೆ ಆಕ್ಚುಲಿ 10 ಬರುತ್ತೆ, -10 ಬರುತ್ತೆ. -10 ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ +10 ಆಗೋದ್ರಿಂದಾಗಿ 46 + 10 ಮಾಡಿದ್ರೆ 56 ಅಲ್ವಾ. ಹಾಗೆ x ಪಕ್ಕದಲ್ಲಿರುವ 7 ಆ ಕಡೆ ಹೋದ್ರೆ /7 ಆಗುತ್ತೆ. ದೆನ್ 7 8s 56 ಬರೋದ್ರಿಂದಾಗಿ x ನ ವ್ಯಾಲ್ಯೂ 8. ಅದೇ ರೀತಿನಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು y ನ ಬೆಲೆಯನ್ನ 5 ಅಂತ ತಗೊಂಡ್ರಿ ಅಂದ್ರೆ 7x + 5 × 5 = 46 ಅಂತ ತಗೊಳ್ತೀರಾ. 5 5s 25 ಬರುತ್ತೆ. ಅದನ್ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ -25, ದೆನ್ 46 - 25 ಮಾಡಿದ್ರೆ 21 ಬರುತ್ತೆ. /x ಪಕ್ಕದಲ್ಲಿರುವ 7 ಆ ಕಡೆ ಕಳಿಸಿದ್ರೆ /7 ಆಗುತ್ತೆ. ಸೊ 7 3s 21 ಆಗೋದ್ರಿಂದಾಗಿ x ನ ವ್ಯಾಲ್ಯೂ 3 ಬಂತು. ಇಲ್ಲಿ ಬಂದಂತ 2 ಪಾಯಿಂಟ್ಸ್ ಗಳನ್ನ ತಗೊಂಡಾಗ 8, -2 ಅನ್ನೋದು ಒಂದು ಪಾಯಿಂಟ್ ಆದ್ರೆ 3, 5 ಅನ್ನೋದು ಇನ್ನೊಂದು ಪಾಯಿಂಟ್. ಈ ಎರಡು ಟೇಬಲ್ ಗಳಿಗೆ ಗ್ರಾಫ್ ಹಾಕ್ತಾ ಹೋದಾಗ ಮೊದಲನೇ ಟೇಬಲ್ ನ ಪ್ರಕಾರ ಮೊದಲನೇ ಪಾಯಿಂಟ್ ಬಂದು 3, 5. ಸೊ 3, 5 x ಆಕ್ಸಿಸ್ ನಲ್ಲಿ 3 ಇಂದ y ಆಕ್ಸಿಸ್ ನಲ್ಲಿ 5 ನ ತನಕ ನೀವು ಮಾರ್ಕ್ ಮಾಡಿದ್ರೆ ಈ ಪಾಯಿಂಟ್ ಬರುತ್ತೆ. 10, 0 ಇಲ್ಲಿ ಬರುತ್ತೆ. ಈ ಎರಡು ಪಾಯಿಂಟ್ ಅನ್ನ ಲೈನ್ ಸೆಗ್ಮೆಂಟ್ ತಗೊಂಡು ಜಾಯಿನ್ ಮಾಡಿದಾಗ ಈ ಲೈನ್ ಅನ್ನ ನೀವು 5x + 7y = 50 ಅಂತ ತಗೊಳ್ತೀರಾ. ನೆಕ್ಸ್ಟ್ ಪಾಯಿಂಟ್ಸ್ 8, -2 ಎಲ್ಲಿ ಬರುತ್ತೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಬರುತ್ತೆ. ಅದೇ ರೀತಿ 3, 5 ಅದೇ ಜಾಗದಲ್ಲಿ ಫಸ್ಟ್ ಮಾರ್ಕ್ ಮಾಡಿದ್ರಲ್ಲ ಆ ಜಾಗದಲ್ಲೇ ಬರುತ್ತೆ. ಈ ಎರಡು ಪಾಯಿಂಟ್ಸ್ ಅನ್ನ ಮತ್ತೆ ಲೈನ್ ಸೆಗ್ಮೆಂಟ್ ಇಂದ ಜಾಯಿನ್ ಮಾಡಿದಾಗ ಇದು 7x + 5y + 46. ಸೊ ಎರಡು ಲೈನ್ಸ್ ಮೀಟ್ ಆಗಿರುವಂತ ಪಾಯಿಂಟ್ 3, 5. ಆ ಪಾಯಿಂಟ್ ಇಂದ x ಆಕ್ಸಿಸ್ ಗೆ ಲೈನ್ ಜಾಯಿನ್ ಮಾಡಿದ್ರೆ 3 ಬರುತ್ತೆ.
ವೈ ಆಕ್ಸಿಸ್ಗೆ ಜಾಯಿನ್ ಮಾಡಿದ್ರೆ 5 ಬರುತ್ತೆ. ಇದರ ಅರ್ಥ ಏನು? ಎಕ್ಸ್ ಇಸ್ ಈಕ್ವಲ್ ಟು 3, ವೈ ಇಸ್ ಈಕ್ವಲ್ ಟು 5. ಇಟ್ ಮೀನ್ಸ್ ದ ನಂಬರ್ ಆಫ್ ಪೆನ್ಸಿಲ್ಸ್ 3 ಹಾಗೆ ದ ನಂಬರ್ ಆಫ್ ಪೆನ್ಸ್ 5 ಅಂತೇಳಿ ಸುಲಭವಾಗಿ ನಾವು ಹೇಳಬಹುದು. ಸೊ 3.1ರಲ್ಲಿ ಎರಡನೇ ಮೇನಲ್ಲಿ ಇರುವಂತಹ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಆನ್ ಕಂಪೇರಿಂಗ್ ದ ರೇಷಿಯೋಸ್ A1/A2, B1/B2 ಅಂಡ್ C1/C2, find out whether the lines representing the following pairs of linear equations intersect at a point or parallel or coincident ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಟ್ ಬರುತ್ತೆ. ಚಾರ್ಟಿನ ಎಕ್ಸ್ಪ್ಲನೇಷನ್ ಅನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. A1/A2, B1/B2, C1/C2 ನ ರಿಲೇಷನ್ ಹೇಗಿದೆ ಅನ್ನೋದ್ರ ಮೇಲೆ ಅಲ್ಲಿ ಫಾರ್ಮೇಶನ್ ಮಾಡೋ ಗ್ರಾಫಲ್ಲಿ ಹಾಕಿದಾಗ ಲೈನ್ಸು ಇಂಟರ್ಸೆಕ್ಟಿಂಗ್ ಆಗಿರ್ತಾವ, ಪ್ಯಾರಲಲ್ ಆಗಿರ್ತಾವ ಅಥವಾ ಕೋಇನ್ಸಿಡೆಂಟ್ ಆಗಿರ್ತಾವ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕೊಟ್ಟಂತಹ ಮೊದಲನೇ ಪ್ರಶ್ನೆಯನ್ನ ನೀವು ನೋಡೋದಾದ್ರೆ ಕ್ವಶನ್ ಬಂದ್ಬಿಟ್ಟು 5x - 4y + 8 = 0, 7x + 6y - 9 = 0 ಅಂತ ಕೊಟ್ಟಿದ್ದಾರೆ. ಈ ಕ್ವಶನ್ ಅನ್ನ ಆಸ್ ಇಟ್ ಈಸ್ ಬರ್ಕೊಂಡು ಇದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ A1/A2, B1/B2 ಮತ್ತೆ C1/C2ಗಳ ಬೆಲೆಗಳನ್ನ ತಗೊಂಡಾಗ A1/A2 ಏನ್ ಬರುತ್ತೆ? 5/7 ಬರುತ್ತೆ. B1/B2 ಅಂದ್ರೆ -4/6, ಸಿಂಪ್ಲಿಫೈ ಮಾಡಿದ್ರೆ -2/3 ಬರುತ್ತೆ. ಅದೇ ರೀತಿ C1/C2 ಅಂದ್ರೆ 8/-9 ಬರುತ್ತೆ. ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಬರ್ತಾ ಇದೆ. ನೀವು ಚಾರ್ಟ್ನ ಪ್ರಕಾರ ಹೇಳೋದಾದ್ರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಇತ್ತು ಅಂತ ಹೇಳಿದ್ರೆ ನೀವು ಆಗ ಸುಲಭವಾಗಿ ಹೇಳ್ಬೋದು ಏನಂತ ಹೇಳಿ, ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂಡ್ ದೇ ಹ್ಯಾವ್ ಯುನಿಕ್ ಸೊಲ್ಯೂಷನ್. ಇಲ್ಲಿ ಈ ಎರಡು ಲೈನ್ಸ್ ಅನ್ನು ನೀವು ಗ್ರಾಫಿಕಲ್ ರೆಪ್ರೆಸೆಂಟ್ ಮಾಡಿದ್ರೆ ಲೈನ್ಸ್ ಇಂಟರ್ಸೆಕ್ಟ್ ಆಗಿರ್ತವೆ, ಜೊತೆಗೆ ಅವುಗಳಿಗೆ ಒಂದೇ ಸೊಲ್ಯೂಷನ್ ಇರುತ್ತೆ ಅಂತೇಳಿ. ಇದೇ ರೀತಿ ಎರಡನೇ ಕ್ವಶನ್ ಅನ್ನು ಕೊಟ್ಟಿದಾರಲ್ವಾ, 9x + 3y + 12 = 0, 18x + 6y + 24 = 0. ಇಲ್ಲೂ ಕೂಡ A1/A2 ಮಾಡಿದ್ರೆ 9/18, ಸಿಂಪ್ಲಿಫೈ ಮಾಡಿದಾಗ 1/2 ಬರುತ್ತೆ. B1/B2 ಮಾಡಿದ್ರೆ 3/6, ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. ಹಾಗೆ C1/C2 ಕೂಡ 12/24, ಭಾಗಾಕಾರ ಮಾಡಿದ್ರೆ 1/2 ಬರುತ್ತೆ. ಇದರ ಅರ್ಥ ಏನಪ್ಪಾ ಅಂದ್ರೆ ವೆರಿ ಸಿಂಪಲ್, A1/A2 = B1/B2 = C1/C2 ಬರ್ತಾ ಇದೆ. ಈ ಕಂಡೀಷನ್ ಇದ್ದಾಗ ಲೈನ್ಸ್ ಏನಾಗಿರ್ತವೆ? ಕೋ ಇನ್ಸಿಡೆಂಟ್ ಆಗಿರ್ತವೆ, ಜೊತೆಗೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಅನ್ನು ಹೊಂದಿರ್ತದೆ ಅಂತ ಹೇಳಿ ಬರಿತೀರಾ. ಇನ್ನು ಮೂರನೇ ಪಾಯಿಂಟು ಕ್ವಶನ್ 6x - 3y + 10 = 0, 2x - y + 9 = 0 ಅಂತಿದೆ. ಅಂದ್ರೆ ಇಲ್ಲೂ ಕೂಡ A1/A2 ಅಂದ್ರೆ 6/2, ಸಿಂಪ್ಲಿಫೈ ಮಾಡಿದ್ರೆ 3 ಬರುತ್ತೆ. B1/B2 ಮಾಡಿದ್ರೆ -3 / -1, ಸಪೋಸ್ ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ? +3 ಬರುತ್ತೆ. ಆದ್ರೆ C1/C2 ಮಾಡಿದಾಗ 10/9 ಬರ್ತದೆ. ಅಂದ್ರೆ A1/A2, B1/B2 ಈಕ್ವಲ್ ಇದ್ದು C1/C2 ಮಾತ್ರ ನಾಟ್ ಈಕ್ವಲ್ ಇರುತ್ತೆ. ಈ ಕಂಡೀಷನ್ ಇದ್ರೆ ಇದನ್ನ ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತೀವಿ, ಜೊತೆಗೆ ದೇ ಹ್ಯಾವ್ ನೋ ಸೊಲ್ಯೂಷನ್ ಅಂತ ಹೇಳಿ ಕೂಡ ಹೇಳ್ತೀವಿ. ಗೊತ್ತಾಯ್ತಲ್ವಾ? ಸೊ ಈ ರೀತಿನಲ್ಲಿ ಮೊದಲ 3 ಪ್ರಶ್ನೆಗಳನ್ನ ನಾವು ಬಿಡಿಸಿದೀವಿ. ಓಕೆನಾ? ಅದೇ ರೀತಿನಲ್ಲಿ ಮೂರನೇ ಮೇನ್ ನಲ್ಲಿರುವಂತಹ ಪ್ರಶ್ನೆಯನ್ನ ನೋಡೋದಾದ್ರೆ ಇದು ಕೂಡ ಅಷ್ಟೇ. ಆನ್ ಕಂಪೇರಿಂಗ್ ದ ರೇಷಿಯೋಸ್ A1/A2, B1/B2 and C1/C2, find out whether the following pair of linear equations are consistent or inconsistent ಅಂತೇಳಿ. ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂದ್ರೆ ಯಾವ ಒಂದು ಲೀನಿಯರ್ ಈಕ್ವೇಶನ್ಸ್ಗೆ ಸೊಲ್ಯೂಷನ್ ಇರುತ್ತೋ ಅವುಗಳನ್ನ ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಯಾವುದಕ್ಕೆ ಸೊಲ್ಯೂಷನ್ ಇರೋದಿಲ್ವೋ ಅದನ್ನ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್ ಆಗಿ ಹೇಳೋದಾದ್ರೆ ಇಂಟರ್ಸೆಕ್ಟಿಂಗ್ ಮತ್ತೆ ಕೋಇನ್ಸಿಡೆಂಟ್ ಅನ್ನ ನಾವು ಕನ್ಸಿಸ್ಟೆಂಟ್ ಅಂತ ಹೇಳಿದ್ರೆ ಪ್ಯಾರಲಲ್ ಅನ್ನ ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಅದ್ರ ಪ್ರಕಾರ ಮೊದಲನೇ ಕ್ವಶನ್ 3x + 2y = 5, ಹಾಗೇನೆ 2x - 3y = 7 ಕೊಟ್ಟಿದಾರಲ್ವಾ. ಸೊ ಇದನ್ನ ನೀವು ಸಾಲ್ವ್ ಮಾಡಬೇಕಾದಾಗ 5 ಮತ್ತೆ 7 ಅನ್ನ ಈಕ್ವಲ್ ಇಂದ ಈ ಕಡೆ ತಗೊಂಡು ಬರ್ಕೊಂಡ್ರಿ ಅಂದ್ರೆ 3x + 2y - 5 = 0, 2x - 3y - 7 = 0 ಆಗುತ್ತೆ. ಈಗ ಆನ್ ಕಂಪೇರಿಂಗ್ A1/A2, B1/B2, C1/C2 ಮಾಡಿದಾಗ 3/2 ಬರುತ್ತೆ. ಹಾಗೆ B1/B2 ಅಂದ್ರೆ 2/-3 ಬರುತ್ತೆ. C1/C2 ಅಂದ್ರೆ 5/-7 ಅಥವಾ -5/-7 ಅಥವಾ 5/7 ನೋಡಿದಾಗ A1/A2 ನಾಟ್ ಈಕ್ವಲ್ ಟು B1/B2 ಬರೋದ್ರಿಂದ ಇದು ಇಂಟರ್ಸೆಕ್ಟಿಂಗ್ ಲೈನ್ ಅನ್ನ ಹೊಂದಿರುತ್ತೆ. ಸೊ ಇದನ್ನ ನಾವು ಯುನಿಕ್ ಸೊಲ್ಯೂಷನ್ ಅನ್ನು ಹೊಂದಿರೋದ್ರಿಂದ
ದೇ ಆರ್ ಕನ್ಸಿಸ್ಟೆಂಟ್ ಅಂತೇಳಿ ಸುಲಭವಾಗಿ ಹೇಳ್ಬೋದು. ಕೊಟ್ಟಂತ ಎರಡನೇ ಈಕ್ವೇಶನ್ 2x ಮೈನಸ್ 3y ಇಸ್ ಈಕ್ವಲ್ ಟು 8, 4x ಮೈನಸ್ 6y ಇಸ್ ಈಕ್ವಲ್ ಟು 9 ತಗೊಂಡಾಗ ಇಲ್ಲೂ ಕೂಡ 8 ಮತ್ತೆ 9 ಈ ಕಡೆ ಬಂದ್ರೆ -8 -9 ಆಗತ್ತೆ. a1/a2 ಮಾಡಿದ್ರೆ 2/4 ದಟ್ ಈಸ್ ಈಕ್ವಲ್ ಟು 1/2. b1/b2 ಮಾಡಿದ್ರೆ -3/-6 ಸಿಂಪ್ಲಿಫೈ ಮಾಡಿದ್ರೆ 1/2. ಹಾಗೇನೆ c1/c2 ಮಾಡಿದ್ರೆ -8/-9 ಅದನ್ನ 8/9 ಅಂತ ತಗೊಳ್ತೀವಿ. ಅಂದ್ರೆ a1/a2 ಈಕ್ವಲ್ ಟು b1/b2 ಬಟ್ ನಾಟ್ ಈಕ್ವಲ್ ಟು c1/c2. ಈ ಕಂಡೀಷನ್ ಯಾವುದಕ್ಕಿರುತ್ತೆ ಅಂದ್ರೆ ಲೈನ್ಸ್ ಆರ್ ಪ್ಯಾರಲಲ್. ಲೈನ್ಸ್ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಇರೋದಿಲ್ಲ, ಆದ್ರಿಂದ ಅದನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಇನ್ನು ಮೂರನೇ ಈಕ್ವೇಶನ್ಸ್ 3/2x ಪ್ಲಸ್ 5/3y ಇಸ್ ಈಕ್ವಲ್ ಟು 7 ಅಂತಿದ್ರೆ 9x ಮೈನಸ್ 10y ಇಸ್ ಈಕ್ವಲ್ ಟು 14 ಅಂತಿದೆ. ಈಗ ನೀವು ಡೈರೆಕ್ಟ್ ಆಗಿ a1/a2 b1/b2 c1/c2 ಮಾಡ್ಕೊಂಡ್ರೆ ಈಕ್ವಲ್ ಇಂದ ಈ ಕಡೆ ತರದೇ ಇರೋದ್ರಿಂದಾಗಿ 7 ಮತ್ತೆ 14 ಅನ್ನ ಮೈನಸ್ ಅಂತ ತಗೊಳ್ಬಹುದು. ಅದ್ರ ಪ್ರಕಾರ ಮೊದಲನೇದು 3/2 ಇಂಟು 9 ಆಗತ್ತೆ, ಸಿಂಪ್ಲಿಫೈ ಮಾಡಿದ್ರೆ 1/6 ಬರುತ್ತೆ. ಹಾಗೆ b1/b2 ಬಂದು 5/3 ಇಂಟು -10 ಆಗತ್ತೆ, ಇದನ್ನು ಸಿಂಪ್ಲಿಫೈ ಮಾಡಿದಾಗ 1/6 ಬರುತ್ತೆ. ಆದ್ರೆ c1/c2 ಮಾಡಿದಾಗ -7/-14 ಮಾಡಿದ್ರೆ ಬರೀ 1/2 ಬರುತ್ತೆ. ಇದರಿಂದಾಗಿ ನಾವು ಹೇಳ್ಬೋದು a1/a2 ಎಷ್ಟು ಬರುತ್ತೋ b1/b2 ಮತ್ತೆ c1/c2 ಮೂರು ಬೇರೆ ಬೇರೆ ವ್ಯಾಲ್ಯೂ ಬಂದಿದೆ. ಹಾಗಾಗಿ ಇಲ್ಲಿ ಏನ್ ಹೇಳ್ಬೋದು ಅಂದ್ರೆ a1/a2 ನಾಟ್ ಈಕ್ವಲ್ ಟು b1/b2 ಆಗಿರೋದ್ರಿಂದ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಅಂತ ಕರಿತೀವಿ ಅಂಡ್ ಹ್ಯಾವ್ ಓನ್ಲಿ ಒನ್ ಸೊಲ್ಯೂಷನ್ ಸೋ ದಟ್ ದೇ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳಿ ಸುಲಭವಾಗಿ ನಾವು ಹೇಳಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ 4ನೇ ಈಕ್ವೇಶನ್ಸ್ ಅನ್ನ ನೋಡಿದ್ರೆ 5x ಮೈನಸ್ 3y ಇಸ್ ಈಕ್ವಲ್ ಟು 11 ಮೈನಸ್ 10x ಪ್ಲಸ್ 6y ಇಸ್ ಈಕ್ವಲ್ ಟು -22. ಇಲ್ಲೂ ಕೂಡ 11 ಮತ್ತೆ -22 ಈ ಕಡೆ ಬಂದ್ರೆ -11 ಕೆಳಗಡೆದು +22 ಆಗುತ್ತೆ. a1/a2 ಮಾಡೋದ್ರಿಂದಾಗಿ 5/-10 ಅನ್ನ ಸುಲಭ ರೂಪದಲ್ಲಿ ಬರೆದ್ರೆ 1/-2 ಬರುತ್ತೆ. ಹಾಗೆ b1/b2 ಅನ್ನ ಸುಲಭ ರೂಪದಲ್ಲಿ ಬರೆದಾಗ -3/6 ಇಸ್ ಈಕ್ವಲ್ ಟು -1/2. ನೆಕ್ಸ್ಟ್ ಬಂದ್ಬಿಟ್ಟು c1/c2 ದಟ್ ಈಸ್ ಈಕ್ವಲ್ ಟು 11/-22. ಸೊ ದಟ್ 11 ಮತ್ತೆ 22 ಡಿವೈಡ್ ಮಾಡಿದ್ರೆ 1/-2 ಬರುತ್ತೆ. ನೋಡಿದಾಗ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ರೂಪದಲ್ಲಿ ಇದೆ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಮೂರು ಈಕ್ವಲ್ ಇದಾವೆ ಅಂತ ಹೇಳಿದ್ರೆ ಏನಂತ ಹೇಳ್ಬೋದು, ಲೈನ್ಸ್ ಆರ್ ಕೋ ಇನ್ಸಿಡೆಂಟ್. ಯಾವಾಗ ಲೈನ್ಸ್ ಕೋ ಇನ್ಸಿಡೆಂಟ್ ಆಗಿರ್ತಾವೋ ಇನ್ಫೈನೈಟ್ ಸೊಲ್ಯೂಷನ್ಸ್ ಅನ್ನ ಹೊಂದಿರ್ತವೆ. ಹಾಗಾಗಿ ದೀಸ್ ಆರ್ ದ ಕನ್ಸಿಸ್ಟೆಂಟ್ ಅಥವಾ ದೇ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು ಕೊಟ್ಟಂತಹ ಈಕ್ವೇಶನ್ಸ್. ಇದೇ ರೀತಿನಲ್ಲಿ ನೆಕ್ಸ್ಟ್ ಇನ್ನೂ ಒಂದು ಕ್ವಶನ್ ಕೊಟ್ಟಿದಾರಲ್ವಾ, 5ನೇ ಪ್ರಶ್ನೆಯನ್ನ ನೀವು ನೋಡಿದಾಗ 4/3 ಇಂಟು x ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತಿದೆ, 2x ಪ್ಲಸ್ 3y ಈಸ್ ಈಕ್ವಲ್ ಟು 12 ಅಂತಿದೆ. ಇಲ್ಲೂ ಕೂಡ a1/a2 ಮಾಡಿದ್ರೆ 4/3 ಇಂಟು 2 ಆಗತ್ತೆ. ಆಗ 3 ಇಂಟು 2 ಮಾಡಿದ್ರೆ 6 ಬರುತ್ತೆ, ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ. b1/b2 2/3 ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲೇ ಇದೆ. c1/c2 ಅಂದ್ರೆ 8 ಈ ಕಡೆ ಬಂದ್ರೆ -8, 12 ಈ ಕಡೆ ಬಂದ್ರೆ -12. ಸೊ -8/-12 ಅನ್ನ ಸಿಂಪ್ಲಿಫೈ ಮಾಡಿದ್ರೆ 2/3 ಬರುತ್ತೆ. ಇಟ್ ಇಂಡಿಕೇಟ್ಸ್ ದಟ್ a1/a2 ಈಕ್ವಲ್ ಟು b1/b2 ಬಟ್ ನಾಟ್ ಮೂರು ಈಕ್ವಲ್ ಇದಾವೆ ಇಲ್ಲಿ. ಸೊ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2. ಇದರ ಅರ್ಥ ಲೈನ್ಸ್ ಆರ್ ಕೋ ಇನ್ಸಿಡೆಂಟ್. ಲೈನ್ಸ್ ಆರ್ ಕೋ ಇನ್ಸಿಡೆಂಟ್ ಅಂದ್ರೆ ದೇ ಹ್ಯಾವ್ ಇನ್ಫೈನೈಟ್ ಸೊಲ್ಯೂಷನ್ಸ್. ಸೊ ದೇ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳಿ ನೀವು ಈ ಒಂದು ಪ್ರಶ್ನೆಗೆ ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಸೊ ಆಗಿದ್ಮೇಲೆ ನೆಕ್ಸ್ಟ್ 4ನೇ ಮೇನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತಿದೆ. ಅಂದ್ರೆ ಸೊಲ್ಯೂಷನ್ ಇದ್ರೆ ಅದನ್ನ ಕನ್ಸಿಸ್ಟೆಂಟ್ ಅಂತ ಕರಿತೀವಲ್ವಾ, ಅದರ ಆಧಾರದ ಮೇಲೆ ಕೆಳಗಡೆ 4 ಕ್ವಶನ್ಸ್ ಕೊಟ್ಟಿದ್ದಾರೆ. ಕೊಟ್ಟಂತ ಪ್ರಶ್ನೆಗಳಲ್ಲಿ ಈಕ್ವೇಶನ್ಸ್ ಯಾವುದು ಕನ್ಸಿಸ್ಟೆಂಟ್ ಆಗಿರುತ್ತೋ ಅದನ್ನ ಸೊಲ್ಯೂಷನ್ ಕಂಡಿಡಿರಿ ಗ್ರಾಫಿಕಲ್ ಮೆಥಡ್ ನ ಮೂಲಕ. ಇನ್ಕನ್ಸಿಸ್ಟೆಂಟ್ ಆದ್ರೆ ಬೇಡ ಅಂತ ಕೊಟ್ಟಿದ್ದಾರೆ. ಸೊ ಇದರ ಆಧಾರದ ಮೇಲೆ ನಾವು ಒಂದೊಂದೇ ಪ್ರಶ್ನೆಗಳನ್ನ ನೋಡ್ತಾ ಹೋದಾಗ, ಸೊ ನೋಡಿ ಪ್ರಶ್ನೆ ಬಂದ್ಬಿಟ್ಟು x ಪ್ಲಸ್ ವೈ ಇಸ್ ಈಕ್ವಲ್ ಟು 5, 2x ಪ್ಲಸ್ 2y ಇಸ್ ಈಕ್ವಲ್ ಟು 10. ಇಲ್ಲಿ ನೀವು a1/a2 ಮಾಡಿದ್ರಿ ಅಂದ್ರೆ x ನ ಕೊಯಿಫಿಷಿಯನ್ಸ್ ಅನ್ನ ಬರೆದಾಗ 1/2 ಬರುತ್ತೆ. b1/b2 ಮಾಡಿದ್ರೆ y ನ ಕೊಯಿಫಿಷಿಯನ್ಸ್ ಅನ್ನ ಬರೆದಾಗ ಆಗ್ಲೂ ಕೂಡ 1/2 ಬರುತ್ತೆ.
C1/C2 ಮಾಡಬೇಕು ಅಂದ್ರೆ ಈ 5 ಮತ್ತೆ 10 ಈ ಕಡೆ ತಗೊಂಬಂದಾಗ -5/-10 ಆಗ್ಲೂ ಕೂಡ 1/2 ಬರುತ್ತೆ. ಇದರ ಅರ್ಥ A1/A2 = B1/B2 = C1/C2. ಸೊ ಇವುಗಳನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಈ ತರ ಕಂಡೀಷನ್ ಇದ್ರೆ ಲೈನ್ಸ್ ಏನಾಗಿರ್ತವೆ, ಕೋಇನ್ಸಿಡೆಂಟ್ ಆಗಿರ್ತವೆ. ಹಾಗಾಗಿ ಕನ್ಸಿಸ್ಟೆಂಟ್ ಆಗಿರೋದ್ರಿಂದಾಗಿ ನಾವು ಎಕ್ಸ್ ಮತ್ತೆ ವೈ ನ ಬೆಲೆಯನ್ನ ಗ್ರಾಫಿಕಲ್ ಮೆಥಡ್ ಇಂದ ಕಂಡುಹಿಡಿಬೇಕಾಗಿರೋದ್ರಿಂದ x + y = 5 ಅನ್ನೋ ಮೊದಲನೇ ಈಕ್ವೇಶನ್ ತಗೊಂಡು y ನ ಬೆಲೆಯನ್ನ 0 ಅಂತ ತಗೊಂಡ್ರಿ ಅಂದ್ರೆ x + 0 = 5 ಆಗುತ್ತೆ. ಅದರ ಅರ್ಥ x = 5. ಸಪೋಸ್ y = 5 ಅಂತ ತಗೊಂಡ್ರಿ ಅಂದ್ರೆ x + 5 = 5 ಆಗುತ್ತೆ. 5 ಈಕ್ವಲ್ ಇಂದ ಆ ಕಡೆ ಹೋದ್ರೆ -5 ಆಗೋದ್ರಿಂದಾಗಿ x = 0 ಅಂತ ಹೇಳ್ಬೋದು ನಾವು. ಈ ಎರಡು ಬೆಲೆಗಳನ್ನ ಚಾರ್ಟ್ ಅಲ್ಲಿ ಈ ರೀತಿ ಟೇಬಲ್ ರೂಪದಲ್ಲಿ ಬರ್ಕೊಂಡಾಗ x, 0 y ಅಂತ ಹೇಳಿದ್ರೆ 5, 0 ಒಂದು ಪಾಯಿಂಟು. ಅದೇ ರೀತಿ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ, 0, 5 ಅಂತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ಬರುತ್ತೆ. ಇಷ್ಟಾದ್ಮೇಲೆ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಈಕ್ವೇಶನ್ 2x + 2y = 10 ತಗೊಂಡು ಇಲ್ಲೂ ಕೂಡ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ಸಿಂಪ್ಲಿಫೈ ಮಾಡಿ ಸುಲಭ ರೂಪದಲ್ಲಿ ಬರೋದ್ರಿ ಅಂದ್ರೆ ಇಡೀ ಈಕ್ವೇಶನ್ ಅನ್ನ 2ರಿಂದ ಭಾಗಾಕಾರ ಮಾಡಿದಾಗ x + y = 5 ಬರುತ್ತೆ. ಈಗ x + y = 5 ಬಂದಿದೆ ಅಂದ್ರೆ ಇಲ್ಲೂ ನೀವೇನ್ ಮಾಡಬಹುದು, ಮೊದಲಿಗೆ ತಗೊಂಡ ರೀತಿನಲ್ಲೇ y ಮತ್ತೆ y ನ ಬೆಲೆಗಳನ್ನ ತಗೊಳ್ಬಹುದು. ಇಲ್ಲಿ ನೀವೇನ್ ಮಾಡಬಹುದು, ಅದೇ ಪಾಯಿಂಟ್ಸ್ ಅನ್ನ ಮತ್ತೊಂದು ರೀತಿಯಲ್ಲಿ ಮಾರ್ಕ್ ಮಾಡಿ ಗ್ರಾಫಿಕಲ್ ರೆಪ್ರೆಸೆಂಟ್ ಮೂಲಕ ವ್ಯಾಲ್ಯೂ ಕಂಡುಹಿಡಿಬಹುದು. ಎರಡಕ್ಕೂ ಈಕ್ವೇಶನ್ ಸೇಮ್ ಬರೋದ್ರಿಂದಾಗಿ ಪಾಯಿಂಟ್ ಸೇಮ್ ಬರ್ತವೆ. ಹಾಗಾಗಿ 5, 0 ಪಾಯಿಂಟ್ ಇಲ್ಲಿ ಬರುತ್ತೆ, 0, 5 ಪಾಯಿಂಟ್ ಇಲ್ಲಿ ಬರುತ್ತೆ. ಇದು ಒಂದಾದ್ರೆ ಇದಕ್ಕೆ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಹಾಕಿದ್ರಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಈಕ್ವೇಶನ್ ಇಂದು ಕೂಡ ಅವೇ ಪಾಯಿಂಟ್ಸೇ. ಯಾವುದು, 5, 0, 0, 5. ಅದ್ರ ಮೇಲೆ ನೀವೇನ್ ಮಾಡಬಹುದು, ಮತ್ತೊಂದು ಲೈನ್ ಅನ್ನ ಮಾರ್ಕ್ ಮಾಡಬಹುದು. ಇದು ಏನ್ ಇಂಡಿಕೇಟ್ ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಬರೋದ್ರಿಂದಾಗಿ ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ಬೋದು. ಅದರ ಅರ್ಥ ಏನಪ್ಪಾ ಅಂದ್ರೆ ಎಕ್ಸ್ ನ ಬೆಲೆ 1 ತಗೊಂಡ್ರೆ ಎಕ್ಸಿಗೆ 0 ತಗೊಂಡ್ರೆ, ಎಕ್ಸಿಗೆ 5 ತಗೊಂಡ್ರೆ ವೈ ನ ಬೆಲೆ 0 ಬರುತ್ತೆ. ಅದೇ ರೀತಿ ನೀವೇನಾದ್ರೂ ಎಕ್ಸಿಗೆ 4 ತಗೊಂಡ್ರಿ ಅಂದ್ರೆ ವೈ ನ ಬೆಲೆ 1 ಬರುತ್ತೆ. ಎಕ್ಸಿಗೆ 3 ತಗೊಂಡ್ರೆ ವೈ ನ ಬೆಲೆ 2 ಬರುತ್ತೆ. ಈ ರೀತಿನಲ್ಲಿ ವ್ಯಾಲ್ಯೂಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತವೆ. ಸೊ ಅಂದ್ರೆ ದೇ ಹ್ಯಾವ್ ಮೆನಿ ಸೊಲ್ಯೂಷನ್ಸ್ ಅನ್ನೋದನ್ನ ಸುಲಭವಾಗಿ ನಾವು ಹೇಳ್ತೀವಿ ಈ ಒಂದು ಕ್ವಶನ್ಗೆ. ಓಕೆನಾ? ಸೊ ಇನ್ನು ಎರಡನೇ ಕ್ವಶನ್ x - y = 8, 3x - 3y = 16. ಇಲ್ಲಿ ಕೂಡ A1 ಮತ್ತೆ A2 ಗಳ ರಿಲೇಷನ್ ತಗೊಂಡಾಗ A1/A2 1/3 ಬರುತ್ತೆ. B1/B2 -1/-3 ಬರೋದ್ರಿಂದ ಸಿಂಪ್ಲಿಫೈ ಮಾಡಿದ್ರೆ 1/3 ಬರುತ್ತೆ. C1/C2 8 ಈ ಕಡೆ ಬಂದ್ರೆ -8, 16 ಈ ಕಡೆ ಬಂದ್ರು -16. ಸೊ ದಟ್ -8/-16 ಅನ್ನ ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. ಇದರ ಅರ್ಥ ಏನು, A1/A2 = B1/B2 ನಾಟ್ ಈಕ್ವಲ್ ಟು C1/C2. ಸೊ ಲೈನ್ಸ್ ಆರ್ ಪ್ಯಾರಲಲ್. ಇದರ ಅರ್ಥ ದೇ ಹ್ಯಾವ್ ನೋ ಸೊಲ್ಯೂಷನ್. ಇದಕ್ಕೆ ಸೊಲ್ಯೂಷನ್ ಇಲ್ಲ ಅಂದ್ರೆ ಇದನ್ನ ನಾವು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಸೊ ಇನ್ಕನ್ಸಿಸ್ಟೆಂಟ್ ಗೆ ಸೊಲ್ಯೂಷನ್ ಇಲ್ಲದೆ ಇರೋದ್ರಿಂದ ಮತ್ತೆ ವ್ಯಾಲ್ಯೂ ಕಂಡುಹಿಡಿಯೋ ನೆಸೆಸಿಟಿ ಬರೋದಿಲ್ಲ. ಇದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗೆ ನಾವು ಹೋಗೋದಾದ್ರೆ ನೋಡಿ, ಕ್ವಶನ್ ಬಂದ್ಬಿಟ್ಟು 2x + y - 6 = 0, 4x - 2y - 4 = 0. ಇಲ್ಲಿ A1/A2 ಮಾಡಿದ್ರೆ 2/4 ಬರುತ್ತೆ, ಸಿಂಪ್ಲಿಫೈ ಮಾಡಿದ್ರೆ 1/2. ಹಾಗೆ B1/B2 ಅಂದ್ರೆ 1/-2, C1/C2 -6/4 ಸಿಂಪ್ಲಿಫೈ ಮಾಡಿದ್ರೆ 3/2. ಇಲ್ಲಿ ನೋಡಿದಾಗ A1/A2 ನಾಟ್ ಈಕ್ವಲ್ ಟು B1/B2 ಬರ್ತಾ ಇದೆ. ಅಂದ್ರೆ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್. ಲೈನ್ಸ್ ಇಂಟರ್ಸೆಕ್ಟಿಂಗ್ ಅಂದ್ರೆ ಇದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಇಲ್ಲಿ ಬರುವ ವೇರಿಯೇಬಲ್ಸ್ ಎಕ್ಸ್ ಮತ್ತೆ ವೈ ನ ಬೆಲೆಯನ್ನ ಕಂಡುಹಿಡಿಬೇಕು. ಹಾಗಾಗಿ ಮೊದಲನೇ ಈಕ್ವೇಶನ್ 2x + y - 6 = 0 ತಗೊಂಡು y ನ ಬೆಲೆಯನ್ನ 0 ಹಾಕಿದ್ರಿ ಅಂದ್ರೆ 2x + 0 -6 ಆ ಕಡೆ ಹೋದ್ರೆ +6. ಈಗ 0 ಆ ಕಡೆ ಹೋದ್ರೆ 6 ಬರುತ್ತೆ. ಎಕ್ಸ್ ಪಕ್ಕದಲ್ಲಿರೋ ಕೊಯಿಫಿಸಿಯೆಂಟ್ ಅನ್ನು ಆ ಕಡೆ ಕಳಿಸಿದ್ರೆ 6/2 ಸುಲಭ ರೂಪದಲ್ಲಿ ಬರೆದ್ರೆ ಎಕ್ಸ್ ನ ಬೆಲೆ 3 ಬಂತು. ಹಾಗೆ y ಗೆ 2 ಬೆಲೆಯನ್ನ ತಗೊಂಡ್ರಿ ಅಂದ್ರೆ 2x + 2 = 6 ಅಂತ ತಗೊಳ್ತೀರಾ. 2 ಈಕ್ವಲ್ ಇಂದ ಆ ಕಡೆ ಹೋದ್ರೆ -2 ಆಗುತ್ತೆ. 6 - 2 ಮಾಡಿದ್ರೆ 4 ಬಂತು. ಎಕ್ಸ್ ಪಕ್ಕದಲ್ಲಿರೋ ಕೊಯಿಫಿಸಿಯೆಂಟ್ ಆ ಕಡೆ ಹೋದ್ರೆ /2 ಆಯ್ತು. ಸೊ 4/2 ಮಾಡಿದಾಗ ಎಕ್ಸ್ ನ ಬೆಲೆ 2 ಬರುತ್ತೆ.
ಆಗ ಈ ಪಾಯಿಂಟ್ಸ್ ಅನ್ನ ಟೇಬಲ್ ಅಲ್ಲಿ ಬರ್ಕೊಂಡಾಗ 3,0 2,2. ಇದಾದ ನಂತರ ಎರಡನೇ ಈಕ್ವೇಶನ್ 4x ಮೈನಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0. y ಇರೋ ಜಾಗದಲ್ಲಿ 0 ಹಾಕಿದ್ರಿ ಅಂದ್ರೆ -4 ಆ ಕಡೆ ಹೋದ್ರೆ +4, 2 ಇಂಟು 0 ಮಾಡಿದ್ರೆ 0 ಬರೋದ್ರಿಂದ ಎಕ್ಸ್ ಪಕ್ಕದಲ್ಲಿರೋ ಕೊಯಿಫಿಸಿಯೆಂಟ್ ಆ ಕಡೆ ಕಳಿಸಿದ್ರೆ 4/4. ಸುಲಭ ರೂಪದಲ್ಲಿ ಬರೆದ್ರೆ ಎಕ್ಸ್ ನ ಬೆಲೆ 1 ಬರುತ್ತೆ. ಇದಾದ ನಂತರ ಅದೇ ಎಕ್ಸ್ಗೆ ಅದೇ ವೈಗೆ ಮತ್ತೊಂದು ಬೆಲೆಯನ್ನು ತಗೊಳ್ಳೋಣ 2 ಅಂತ ಹೇಳಿ. ಅದ್ರ ಪ್ರಕಾರ 4x ಮೈನಸ್ 2 ಇಂಟು 2 -4 ನ ಆ ಕಡೆ ಕಳಿಸಿದೀರಾ 4 ಬಂತು. 2 ಇಂಟು 2 4 ಬರುತ್ತೆ. ಆ 4 ನ ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರೆ +4 ಆಗತ್ತೆ. ದೆನ್ 4 + 4 8 ಬಂತು. ಎಕ್ಸ್ ಪಕ್ಕದಲ್ಲಿರೋ ಕೊಯಿಫಿಸಿಯೆಂಟ್ ಅನ್ನ ಆ ಕಡೆ ಕಳಿಸಿದ್ರೆ /4. ಸೊ 4ರಿಂದ 8 ಭಾಗಾಕಾರ ಮಾಡಿದ್ರೆ 2 ಬರುತ್ತೆ. ಇಲ್ಲೂ ಕೂಡ ಟೇಬಲ್ಸ್ ಅನ್ನ ಬರ್ಕೊಂಡಾಗ 1,0 2,2. ಈ ಎರಡು ಪಾಯಿಂಟ್ಸ್ ಅನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡ್ಬೇಕಲ್ವಾ. ಈಗ ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನ ಮಾಡಿದ್ರಿ ಅಂತ ಹೇಳಿದ್ರೆ ಮೊದಲನೇ ಪಾಯಿಂಟ್ 3,0 ಈ ಪಾಯಿಂಟ್ ಆದ್ರೆ ಎರಡನೇ ಪಾಯಿಂಟ್ 2,2 ಇಲ್ಲಿ ಬರುತ್ತೆ. ಈ ಎರಡು ಪಾಯಿಂಟ್ಗೆ ಒಂದು ಲೈನ್ ಸೆಗ್ಮೆಂಟ್ ಅನ್ನ ಹೇಳಿದ್ರಿ ಅಂದ್ರೆ ಇದನ್ನ 2x + y - 6 ಇಸ್ ಈಕ್ವಲ್ ಟು 0. ಅದೇ ರೀತಿ ಎರಡನೇ ಟೇಬಲ್ ನ ಪ್ರಕಾರ 1,0 ಅಂದ್ರೆ ಎಲ್ಲಿ ಬರುತ್ತೆ, ಈ ಪಾಯಿಂಟ್ ಅನ್ನ ನಾವು 1,0 ಅಂತ ಕರಿತೀವಿ. 2,2 ಅಂದ್ರೆ ಮೇಲ್ಗಡೆ ಇದೆಯಲ್ಲ ಇದೇ ಪಾಯಿಂಟ್. ಈ ಎರಡು ಪಾಯಿಂಟ್ ಗಳಿಗೆ ಒಂದು ಲೈನ್ ಸೆಗ್ಮೆಂಟ್ ಅನ್ನ ನೀವು ಹಾಕಿದ್ರಿ ಅಂದ್ರೆ ಈ ಲೈನ್ ಸೆಗ್ಮೆಂಟ್ ಅನ್ನ ನೀವು ಸಿಂಪ್ಲಿ ಏನಂತ ತಗೊಳ್ಳಿ 4x ಮೈನಸ್ 2y ಮೈನಸ್ 4. ಯಾವಾಗ ಈ ಎರಡು ಲೈನ್ ಸೆಗ್ಮೆಂಟ್ ಅನ್ನ ಹಾಕಿದಿರೋ ಎರಡು ಲೈನ್ ಸೆಗ್ಮೆಂಟ್ ಒಂದು ಪಾಯಿಂಟ್ ಅಲ್ಲಿ ಮೀಟ್ ಆಗಿದೆ. ಈ ಮೀಟ್ ಆದಂತ ಈ ಪಾಯಿಂಟ್ ಇಂದ ಎಕ್ಸ್ ಆಕ್ಸಿಸ್ ಲೈನ್ ಹಾಕಿದ್ರೆ ಎಕ್ಸ್ ನ ಬೆಲೆ 2 ಬರುತ್ತೆ. ವೈ ಆಕ್ಸಿಸ್ ಲೈನ್ ಹಾಕಿದ್ರೆ ಅದು ವೈ ನ ಬೆಲೆ 2 ಅಂದ್ರೆ 2 ಅನ್ನ ಬಂದು ರೀಚ್ ಆಗ್ತಾ ಇದೆ. ಇದರ ಅರ್ಥ ವೆರಿ ಸಿಂಪಲ್, ದ ವ್ಯಾಲ್ಯೂ ಆಫ್ ವೇರಿಯೇಬಲ್ಸ್ ಎಕ್ಸ್ ಅಂಡ್ ವೈ ಈಸ್ ಎಕ್ಸ್ ಇಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 2 ಅಂತ ಹೇಳಿ ಸುಲಭವಾಗಿ ನಾವು ಹೇಳಬಹುದು. ಓಕೆನಾ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ 4ನೇದು 2x ಮೈನಸ್ 2y ಮೈನಸ್ 2 ಈಕ್ವಲ್ ಟು 0, 4x ಮೈನಸ್ 4y ಮೈನಸ್ 5 ಇಸ್ ಈಕ್ವಲ್ ಟು 0. ಇದನ್ನ ನೀವು a1/a2 ಮಾಡಿದಾಗ 2/4 ದಟ್ ಈಸ್ ಈಕ್ವಲ್ ಟು 1/2 ಸಿಂಪ್ಲಿಫೈ ಮಾಡ್ತೀರಾ. ಹಾಗೆ b1/b2 ಕೂಡ -2/-4 ಮೈನಸ್ ಕ್ಯಾನ್ಸಲ್ ಆಗುತ್ತೆ. 2 4 ಭಾಗಿಸಿದ್ರೆ 1/2 ಬರುತ್ತೆ. c1/c2 ಮಾಡಿದ್ರೆ -2/-5 ಮೈನಸ್ ಕ್ಯಾನ್ಸಲ್ 2/5 ಹಾಗೆ ಉಳ್ಕೊಳ್ಳುತ್ತೆ. ಆಗ ನಿಮಗೆ ಏನ್ ಅನಿಸ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಇರೋದ್ರಿಂದ ಲೈನ್ಸ್ ಆರ್ ಪ್ಯಾರಲಲ್ ಅಂದ್ರೆ ದೇ ಹ್ಯಾವ್ ನೋ ಸೊಲ್ಯೂಷನ್. ಸೊ ಇದರ ಅರ್ಥ ಏನು, ದೇ ಆರ್ ಇನ್ಕನ್ಸಿಸ್ಟೆಂಟ್. ಸೊ ಇನ್ಕನ್ಸಿಸ್ಟೆಂಟ್ ಆಗಿರೋದ್ರಿಂದ ಇಲ್ಲೂ ಕೂಡ ನೀವು ವ್ಯಾಲ್ಯೂ ಕಂಡುಹಿಡಿಬೇಕಾಗಿಲ್ಲ. ಓಕೆನಾ. ಸೊ ಇದಾದ ನಂತರದಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ ನೋಡಿ 5ನೇ ಪ್ರಶ್ನೆ, ಹಾಫ್ ದ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ whose length is 4 meter more than its width, that is 36 meter, find the dimension of the garden. ಸಿಂಪಲ್ ಆಗಿದೆ. ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಎಷ್ಟಿರುತ್ತೋ ಅದರ ಅರ್ಧ ಮಾಡಿದಾಗ ಅದು 36 ಮೀಟರ್ ಬರುತ್ತೆ. ಯಾವಾಗ ಅಂದ್ರೆ ಆ ಒಂದು ಗಾರ್ಡನಿನ ಲೆಂತ್ 4 ಮೀಟರ್ ಜಾಸ್ತಿ ಇರಬೇಕು ವಿಡ್ತ್ಗಿಂತ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಇಲ್ಲಿ ನೀವು ಲೆಂತ್ ಮತ್ತೆ ವಿಡ್ತ್ ಅಥವಾ ಬ್ರೆಡ್ತ್ ಅಂತ ಹೇಳ್ಬೋದು ನಾವು. ಸೊ ಇಲ್ಲಿ ನೀವು ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ಕಂಡುಹಿಡಿಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ವಶನ್ ಹೇಳೋ ಪ್ರಕಾರ ಪೆರಿಮೀಟರ್ ಆಫ್ ಎ ರೆಕ್ಟ್ಯಾಂಗಲ್ ಅಂದ್ರೆ ನಾವು ಲೆಂತ್ ಇಂಟು ಬ್ರೆಡ್ತ್ 2 ಇಂಟು L ಪ್ಲಸ್ ಬಿ ಅಂತ ಹೇಳ್ತೀವಿ. ಇಲ್ಲಿ ಹಾಫ್ ದ ಪೆರಿಮೀಟರ್ ಅಂತ ಕೊಟ್ಟಿರೋದ್ರಿಂದ 2 ಇಂಟು L ಪ್ಲಸ್ ಬಿ ಅನ್ನ /2 ಮಾಡಿದ್ರಿ ಅಂದ್ರೆ L ಪ್ಲಸ್ ಬಿ ಬರುತ್ತೆ. ಅದ್ರ ಪ್ರಕಾರ ನೀವು ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ನಾವು ಒಂದನ್ನ ಎಕ್ಸ್ ಮತ್ತೆ ಇನ್ನೊಂದನ್ನ ವೈ ಅಂತ ತಗೊಳ್ಬೇಕಾಗತ್ತೆ. ಹಾಗಾಗಿ ನಾವಿಲ್ಲಿ ಏನ್ ತಗೊಳ್ಳೋಣ, ಮೊದಲನೇದಾಗಿ ಹಾಫ್ ದ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗ್ಯುಲರ್ ಗಾರ್ಡನ್ ಅಂದ್ರೆ ಅಲ್ಲಿಗೆ ಎಕ್ಸ್ ಪ್ಲಸ್ ವೈ ಅಂತ ಆಗತ್ತೆ. ಅಂದ್ರೆ ಎಕ್ಸ್ ಅನ್ನ ನೀವು ಲೆಂತ್, ವೈ ಅನ್ನ ನೀವು ಬ್ರೆಡ್ತ್ ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 36 ಬಂತು. ಅವ್ರು ಹೇಳ್ತಾರೆ ಲೆಂತ್ ಏನಾಗಿರುತ್ತೆ ಬ್ರೆಡ್ತ್ಗಿಂತ 4 ಮೀಟರ್ ಜಾಸ್ತಿ ಅಂತ. ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು 4 ಪ್ಲಸ್ ವೈ ಅಂತ ತಗೊಳ್ಬೇಕಾಗತ್ತೆ. ಸೊ ದಟ್ ಎರಡು ಈಕ್ವೇಶನ್ ಆಧಾರದ ಮೇಲೆ 4 ಪ್ಲಸ್ ವೈ ಇದ್ದಿದ್ದನ್ನ ವೈ ಈ ಕಡೆ ತಗೊಂಡ್ ಬಂದ್ರೆ ವೈ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಬಂತು. ಇದನ್ನ ನಾವು ಗ್ರಾಫಿಕಲ್ ಮೆಥಡ್ ನ ಮೂಲಕನೇ ಲೆಂತ್ ಮತ್ತೆ ಬ್ರೆಡ್ತ್ ಅನ್ನ ಕಂಡುಹಿಡಿಯೋದಾದ್ರೆ ವೈ ನ ಬೆಲೆಯನ್ನ 18 ಅಂತ ತಗೊಂಡ್ರೆ
18 ಈಕ್ವಲ್ ಇಂದ ಆ ಕಡೆ ಕಳಿಸ್ತೀರಾ, 36 ಮೈನಸ್ 18 ಮಾಡಿದ್ರೆ ಬರೀ 18 ಬರುತ್ತೆ. ಅದೇ ಮತ್ತೆ ವೈನ ಬೆಲೆಯನ್ನ 12 ಅಂತ ತಗೊಂಡ್ರೆ ಎಕ್ಸ್ ಪ್ಲಸ್ 12 ಈಸ್ ಈಕ್ವಲ್ ಟು 36 ಆಗುತ್ತೆ. 12 ಈ ಕಡೆಯಿಂದ ಆ ಕಡೆ ಹೋದ್ರೆ -12 ಆಗುತ್ತೆ. ದೆನ್ 36 ಮೈನಸ್ 12 ಅಂದ್ರೆ 24 ಬಂತು ಎಕ್ಸ್ ನ ಬೆಲೆ. ಅಲ್ಲಿಗೆ ಟೇಬಲ್ ಏನಾಯ್ತು, 18, ಅನ್ನೋದು ಒಂದು ಪಾಯಿಂಟ್ ಆದ್ರೆ 24, 12 ಅನ್ನೋದು ಒಂದು ಪಾಯಿಂಟ್. ಇನ್ನೊಂದು ಈಕ್ವೇಶನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 4 ಬರ್ಕೊಳ್ರಿ. ಈ ಒಂದು ಈಕ್ವೇಶನ್ಗೆ ವೈ ನ ಬೆಲೆಯನ್ನ ನೀವು 0 ಹಾಕಿದ್ರಿ ಅಂದ್ರೆ ಎಕ್ಸ್ ಮೈನಸ್ 0 ಇಸ್ ಈಕ್ವಲ್ ಟು 4 ಆಗತ್ತೆ. 0ದ ಬೆಲೆ ಸೇಮ್ ಇರೋದ್ರಿಂದಾಗಿ ಎಕ್ಸ್ ನ ಬೆಲೆ 4. ಅದೇ ವೈಗೆ ಮತ್ತೆ ನೀವು 4 ಹಾಕಿದ್ರಿ ಅಂದ್ರೆ ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 4 ಬರುತ್ತೆ. -4 ನ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ, 4 ಪ್ಲಸ್ 4 ಮಾಡಿದ್ರೆ 8 ಬರುತ್ತೆ. ಈಗ ನೀವು ಇದಕ್ಕೂ ಕೂಡ ಟೇಬಲ್ ಹಾಕಿದ್ರಿ ಅಂತ ಹೇಳಿದ್ರೆ ಏನ್ ಬರುತ್ತಪ್ಪ ಅಂದ್ರೆ 4, 0 ಅನ್ನೋದು ಒಂದು ಪಾಯಿಂಟು, 8, 4 ಅನ್ನೋದು ಇನ್ನೊಂದು ಪಾಯಿಂಟ್. ಈಗ ಇದನ್ನ ಕಾರ್ಟೇಶಿಯನ್ ಸಿಸ್ಟಮ್ ನಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕು. ಹೀಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಬೇಕಾದಾಗ ಇಲ್ಲಿ ನೀವು ಪಾಯಿಂಟ್ಸ್ ಅನ್ನ ನೋಡಿದ್ರೆ 18, 24 ಇದೆ. ಹಾಗಾಗಿ ನೀವೇನ್ ಮಾಡ್ರಿ ಅಂತ ಹೇಳಿದ್ರೆ ಪಾಯಿಂಟ್ಸ್ ಗಳನ್ನ ಡಬಲ್ ಮಾಡ್ಕೊಳ್ರಿ. ಅಂದ್ರೆ 18 ಅಂದ್ರೆ ಅದರ ಅರ್ಧ ಅಂದ್ರೆ 9ಕ್ಕೆ ಮಾರ್ಕ್ ಮಾಡಿ. ಓಕೆನಾ? ಅಲ್ಲಿಗೆ 9, 9 ಅನ್ನೋದು ಒಂದು ಪಾಯಿಂಟು, 24, 12 ಅಂದ್ರೆ ಅದನ್ನ 12, 6 ಒಂದು ಪಾಯಿಂಟ್ ಮಾರ್ಕ್ ಮಾಡಿ ಅದಕ್ಕೆ ಲೈನ್ ಜಾಯಿನ್ ಮಾಡ್ರಿ. ಅದೇ ರೀತಿ 4, 0 ನ ನೀವು 2, 0 ಮಾರ್ಕ್ ಮಾಡಿ. 8, 4 ನ ನೀವು 4, 2ಗೆ ಮಾರ್ಕ್ ಮಾಡಿ. ಆ ಲೈನ್ ಜಾಯಿನ್ ಮಾಡಿದಾಗ ಎರಡೂ ಬಂದು ಮೀಟ್ ಆಗುವ ಪಾಯಿಂಟ್ ನಿಂದ ಎಕ್ಸ್ ಆಕ್ಸಿಸ್ಗೆ ಲೈನ್ ಹಾಕ್ರಿ, ಹಾಗೆ ವೈ ಆಕ್ಸಿಸ್ಗೆ ಲೈನ್ ಹಾಕ್ರಿ. ಎಲ್ಲೆಲ್ಲಿ ಬಂದು ಜಾಯಿನ್ ಆಗತ್ತೆ? ಎಕ್ಸ್ ಆಕ್ಸಿಸ್ ಅಲ್ಲಿ 10ಗೆ, ವೈ ಆಕ್ಸಿಸ್ ಅಲ್ಲಿ 8ಗೆ. ಇದ್ರ ಅರ್ಥ 10ನ ಡಬಲ್ ಮಾಡ್ಬೇಕು ನೀವು. ಸೊ 10ನ ಡಬಲ್ ಅಂದ್ರೆ 20, ಅಂದ್ರೆ ಅದರ ಅರ್ಥ ಲೆಂತ್ 20 ಮೀಟರ್. ಹಾಗೆ ಬ್ರೆಡ್ತ್ ಅನ್ನ ನೀವು ವೈನ ವ್ಯಾಲ್ಯೂ ಇಲ್ಲಿ ಏನು 8 ಬಂದಿದೆಯಲ್ಲ ಅದನ್ನ ಡಬಲ್ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು 16 ಬರುತ್ತೆ. ಅದನ್ನ ನೀವು ಬ್ರೆಡ್ತ್ ಅಂತ ತಗೊಳ್ಬೇಕು. ಸೊ ದಟ್ ಆ ಒಂದು ಗಾರ್ಡನಿನ ಲೆಂತ್ 20 ಮೀಟರ್ ಆದ್ರೆ ಬ್ರೆಡ್ತ್ ಬಂದ್ಬಿಟ್ಟು 16 ಮೀಟರ್ ಅಂತೇಳಿ ಸುಲಭವಾಗಿ ಹೇಳ್ಬಹುದು. ನಾನು ಇಲ್ಲಿ ಡಬಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ಯಾಕೆ ಅಂದ್ರೆ ಈ ಒಂದು ಚಾರ್ಟ್ ಅನ್ನ ಈ ಒಂದು ಏನು ಡಿಸ್ಪ್ಲೇದಲ್ಲಿ ಕಂಪ್ಲೀಟ್ ಆಗಿ 20 ಸೆಂಟಿಮೀಟರ್ ತನಕ ನಾವು ಗ್ರಾಫ್ ಅನ್ನ ಹಾಕ್ಲಿಕ್ಕೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಬರೆದಿದ್ದೀನಿ. ಸೊ ನೀವು ಅದನ್ನ ಬರಿಬೇಕಾದ್ರೆ ಬರ್ಕೊಳ್ಬೇಕಾದ್ರೆ ಗ್ರಾಫ್ ಅನ್ನ ಏನ್ ತಗೊಳ್ಬಹುದು ಅಂದ್ರೆ 1, 2, 3, 4 ಬದಲಾಗಿ 2, 4, 6, 8 ಅಂತ ತಗೊಳ್ರಿ. ಖಂಡಿತವಾಗ್ಲೂ ನಿಮಗೆ ಗ್ರಾಫ್ ಇದೇ ರೀತಿನಲ್ಲೇ ಬರುತ್ತೆ. ಓಕೆನಾ? ಸೊ ಅದೇ ರೀತಿ 6ನೇ ಪ್ರಶ್ನೆ ಬಂದ್ಬಿಟ್ಟು ಗಿವನ್ ದ ಲೀನಿಯರ್ ಈಕ್ವೇಶನ್ ಒಂದು ಈಕ್ವೇಶನ್ ಅವ್ರು ಕೊಟ್ಟಿದ್ದಾರೆ. ಈ ಈಕ್ವೇಶನ್ ಅನ್ನ ಬಳಸ್ಕೊಂಡು ರೈಟ್ ಅನದರ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್. ಇನ್ನೊಂದು ಈಕ್ವೇಶನ್ ಅನ್ನ ನೀವೇ ಬರೀಬೇಕು. ಆ ಈಕ್ವೇಶನ್ ಏನಾಗಿರ್ಬೇಕು ಅಂದ್ರೆ ಒಂದು ಇಂಟರ್ಸೆಕ್ಟಿಂಗ್ ಲೈನ್ಸಿಗೆ ಒಂದು ಈಕ್ವೇಶನ್ ಅನ್ನ ಬರೀಬೇಕು, ಪ್ಯಾರಲಲ್ ಲೈನ್ಸಿಗೆ ಇನ್ನೊಂದು ಈಕ್ವೇಶನ್ ಬರೀಬೇಕು, ಕೋ ಇನ್ಸಿಡೆಂಟ್ ಲೈನ್ಸಿಗೆ ಈಕ್ವೇಶನ್ ಇನ್ನೊಂದು ಬರೀಬೇಕು. ಕಂಡೀಷನಿನ ಆಧಾರದ ಮೇಲೆ ಬರೀಬೇಕಾಗತ್ತೆ. ನೀವು ಇಂಟರ್ಸೆಕ್ಟಿಂಗ್ ಅಂದ್ರೆ a1/a2 ನಾಟ್ ಈಕ್ವಲ್ ಟು b1/b2 ಪ್ರಕಾರ ಬರೀಬೇಕು. ಪ್ಯಾರಲಲ್ ಲೈನ್ಸ್ ಅಂತ ಹೇಳಿದ್ರೆ ಯಾವಾಗ ಬರುತ್ತೆ? a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ನಲ್ಲಿ ಇರಬೇಕು. ಕೋ ಇನ್ಸಿಡೆಂಟ್ ಅಂದ್ರೆ a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2 ಬರೋ ರೀತಿನಲ್ಲಿ ಇನ್ನೊಂದು ಈಕ್ವೇಶನ್ ಅನ್ನ ಬರೀರಿ ಪ್ರತಿಯೊಂದಕ್ಕೂ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಮೊದಲನೇದಾಗಿ ಸೊ ಕೊಟ್ಟಂತ ಈಕ್ವೇಶನ್ ಗಿವನ್ ಈಕ್ವೇಶನ್ ಏನು? 2x + 3y - 8 = 0. ಇದಕ್ಕೆ ನೀವೇನ್ ಮಾಡ್ಬೇಕು? ಈಗ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ಬರೀಬೇಕು. ಇಂಟರ್ಸೆಕ್ಟಿಂಗ್ ಲೈನ್ ಕಂಡೀಷನ್ ಏನು? a1/a2 ನಾಟ್ ಈಕ್ವಲ್ ಟು b1/b2 ಬರಬೇಕು. ಅಂದ್ರೆ ಅಲ್ಲಿಗೆ 2x + 3y - 8 ಇರೋ ಜಾಗದಲ್ಲಿ ಇನ್ನೊಂದು ಈಕ್ವೇಶನ್ ಬರೆಯೋದಾದ್ರೆ 5x + 3y - 1 = 0 ನೀವು ಎಕ್ಸಾಂಪಲ್ ಆಗಿ ಬರೀಬಹುದು. ಆಗ ಏನಾಗುತ್ತೆ? ಅದು 2/5 ನಾಟ್ ಈಕ್ವಲ್ ಟು 3/3 ಆಗುತ್ತೆ. ಅದೇ ರೀತಿ ಪ್ಯಾರಲಲ್ ಲೈನ್ಸಿಗೆ ಬರೀಬೇಕು ಅಂದ್ರೆ a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಬರೀಬೇಕಲ್ವಾ? ಅದಕ್ಕೆ ಎಕ್ಸಾಂಪಲ್ ಆಗಿ 4x + 6y + 1 = 0 ಬರೀಬಹುದು. ಆಗ ಏನಾಗತ್ತೆ ನೋಡಿ? 2/4 ಈಕ್ವಲ್ ಟು 3/6 ನಾಟ್ ಈಕ್ವಲ್ ಟು -8/1 ಆಗುತ್ತೆ. ಯಾಕೆಂದ್ರೆ 2/4 3/6 ಸಿಂಪ್ಲಿಫೈ ಮಾಡಿದ್ರೆ 1/2 ಬರುತ್ತೆ. ಹಾಗೆ ಮೂರನೇದಕ್ಕೆ ಕೋಇನ್ಸಿಡೆಂಟ್ ಬರಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು ಅಂದ್ರೆ ಮೂರು ಸೇಮ್ ಇರಬೇಕು. ಅಂದ್ರೆ ನೀವು 4x + 6y - 16 ಮಾಡಿದ್ರೆ a1/a2 ಎಷ್ಟು ಬರುತ್ತೋ b1/b2 ಎಷ್ಟು ಬರುತ್ತೋ c1/c2 ಅಷ್ಟೇ ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನ
ಈಕ್ವೇಶನ್ ಅನ್ನ ಎಕ್ಸಾಂಪಲ್ ಆಗಿ ಬರೀಬಹುದು. ಇದಾದ ನಂತರದಲ್ಲಿ ಕೊನೆಯದಾಗಿ 7ನೇ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ ಡ್ರಾ ದ ಗ್ರಾಫ್ ಆಫ್ ದ ಈಕ್ವೇಶನ್ಸ್ ಅಂತ ಕೊಟ್ಟಿದ್ದಾರೆ. 2 ಈಕ್ವೇಶನ್ ಕೊಟ್ಟಿದ್ದಾರೆ. 2 ಈಕ್ವೇಶನ್ಗೆ ಗ್ರಾಫ್ ಹಾಕಬೇಕು. ಹಾಗೆ ಗ್ರಾಫ್ ಹಾಕಿದ ನಂತರದಲ್ಲಿ ಡಿಟರ್ಮೈನ್ ದ ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆಫ್ ದ ಟ್ರಯಾಂಗಲ್ ಫಾರ್ಮ್ಡ್ ಬೈ ದೀಸ್ ಲೈನ್ಸ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ಆ ಒಂದು ಲೈನ್ಸ್ ಅನ್ನ ಹಾಕಿದಾಗ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗುತ್ತೆ. ಫಾರ್ಮೇಶನ್ ಆದಂತ ಟ್ರಯಾಂಗಲ್ಗೆ ನೀವೇನ್ ಮಾಡಬೇಕು, ಶೇಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕೊಟ್ಟಂತ ಈಕ್ವೇಶನ್ ಗಳನ್ನ ನೋಡಿದಾಗ x ಮೈನಸ್ ವೈ ಪ್ಲಸ್ 1 ಈಕ್ವಲ್ ಟು 0, 3x ಪ್ಲಸ್ 2y ಮೈನಸ್ 12 ಈಕ್ವಲ್ ಟು 0. ಇಲ್ಲಿ ಮೊದಲನೇ ಈಕ್ವೇಶನ್ ಅನ್ನ ತಗೊಂಡು ಮೈನಸ್ ವೈ ಪ್ಲಸ್ 1 ಈಕ್ವಲ್ ಇಂದ ಆ ಕಡೆ ಕಳಿಸ್ಕೊಂಡ್ರೆ ಎಕ್ಸ್ ಇಸ್ ಈಕ್ವಲ್ ಟು ವೈ ಮೈನಸ್ 1 ಬರ್ಕೊಳ್ಬಹುದು. ವೈ ಇರೋ ಜಾಗದಲ್ಲಿ 1 ಹಾಕಿದ್ರಿ ಅಂದ್ರೆ 1 ಮೈನಸ್ 1 ಮಾಡಿದ್ರೆ ಎಕ್ಸ್ ನ ಬೆಲೆ 0. ನೆಕ್ಸ್ಟ್ ಇನ್ನೊಂದು ಟೈಮ್ ಇದೇ ಈಕ್ವೇಶನ್ಗೆ ವೈ ಬೆಲೆಯನ್ನ 3 ತಗೊಂಡ್ರಿ ಅಂದ್ರೆ ಈಕ್ವಲ್ ಇಂದ ಆ ಕಡೆ ಕಳಿಸ್ರಿ. ಅಂದ್ರೆ ವೈ ಇರೋ ಜಾಗದಲ್ಲಿ 3 ಹಾಕಿದ್ರಿ ಅಂದ್ರೆ 3 ಮೈನಸ್ 1 ಮಾಡಿದ್ರೆ 2. ಅಲ್ಲಿಗೆ 0,1 ಅನ್ನೋದು ಒಂದು ಪಾಯಿಂಟ್ ಆದ್ರೆ 2,3 ಅನ್ನೋದು ಇನ್ನೊಂದು ಪಾಯಿಂಟ್. ಎರಡನೇ ಈಕ್ವೇಶನ್ ಏನ್ ಹೇಳುತ್ತೆ ನೋಡಿ, ಇಲ್ಲಿ ಎರಡನೇ ಈಕ್ವೇಶನ್ ಪ್ರಕಾರ 3x ಇಸ್ ಈಕ್ವಲ್ ಟು 12 ಮೈನಸ್ 2y ಅಂತ ತಗೊಳ್ಬಹುದು. ಆಗ y ನ ಬೆಲೆಯನ್ನ 0 ತಗೊಂಡ್ರಿ ಅಂತ ಹೇಳಿದ್ರೆ 3x ಇಸ್ ಈಕ್ವಲ್ ಟು 12 ಮೈನಸ್ 2 ಇಂಟು 0 ಮಾಡಿದ್ರೆ 12 ಬರುತ್ತೆ. ಎಕ್ಸ್ ನ ಪಕ್ಕದಲ್ಲಿರುವ 3 ಇಂದ ಈಕ್ವಲ್ ಇಂದ ಆ ಕಡೆ ಹೋದ್ರೆ ಡಿವೈಡೆಡ್ ಬೈ 3 ಆಗೋದ್ರಿಂದ 3 ನ ಭಾಗಾಕಾರ ಮಾಡಿದ್ರಿ ಅಂದ್ರೆ 4 ಬರುತ್ತೆ. ಎಕ್ಸ್ ನ ಬೆಲೆ 4. ನೆಕ್ಸ್ಟ್ ಅದೇ ಈಕ್ವೇಶನ್ ಗೆ y ನ ಬೆಲೆ 3 ಹಾಕಿದ್ರಿ ಅಂದ್ರೆ 3x ಇಸ್ ಈಕ್ವಲ್ ಟು 12 ಮೈನಸ್ 2 ಇಂಟು 3, ಅಲ್ಲಿಗೆ 12 ಮೈನಸ್ 6. 12 ಮೈನಸ್ 6 ಮಾಡಿದಾಗ ನಿಮಗೆ ಏನ್ ಬರುತ್ತೆ, 12 ಮೈನಸ್ 6 ಮಾಡಿದ್ರೆ 6 ಬರುತ್ತೆ. ಡಿವೈಡೆಡ್ ಬೈ 3 ಮಾಡಿದಾಗ 3 ರಿಂದ 6 ಅನ್ನ ಭಾಗಾಕಾರ ಮಾಡಿದ್ರೆ 2 ಬರುತ್ತೆ. ಓಕೆನಾ? ಅಂದ್ರೆ ಅಲ್ಲಿಗೆ ಎಕ್ಸ್ ನ ಬೆಲೆ 2, ವೈ ನ ಬೆಲೆ 3 ಅಂತ ಅರ್ಥ. ಇದ್ರ ಪ್ರಕಾರ ನೀವು ಈ ಪಾಯಿಂಟ್ಸ್ ಅನ್ನ ನೀವು ಮಾರ್ಕ್ ಮಾಡ್ತಾ ಹೋದ್ರಿ ಅಂತ ಹೇಳಿದ್ರೆ ಮೊದಲನೇದು 0,1 ಅಂದ್ರೆ ಇಲ್ಲಿ ಬರುತ್ತೆ. ಇದಾದ ನಂತರದಲ್ಲಿ ನೆಕ್ಸ್ಟ್ ಪಾಯಿಂಟ್ 2,3. ಸೊ 0,1 ಮತ್ತೆ 2,3 ಅನ್ನ ನೀವು ಒಂದು ಲೈನ್ ಸೆಗ್ಮೆಂಟ್ ಅನ್ನ ಬಳಸ್ಕೊಂಡು ಲೈನ್ ಹಾಕ್ತೀರಾ. ಇದಾದ ನಂತರದಲ್ಲಿ ನೆಕ್ಸ್ಟ್ ಪಾಯಿಂಟ್ 4,0. ಅದೇ ರೀತಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಬಂದ್ಬಿಟ್ಟು 2,3. ಈ 4,0 ಮತ್ತೆ 2,3 ಅನ್ನ ನೀವು ಮಾರ್ಕ್ ಮಾಡಿ ಅದಕ್ಕೆ ಲೈನ್ ಹಾಕಿದ್ರಿ ಅಂದ್ರೆ ಇಲ್ಲಿ ನಿಮಗೆ ಎಕ್ಸ್ ಆಕ್ಸಿಸ್ ನ ಮೇಲ್ಭಾಗದಲ್ಲಿ ಒಂದು ಟ್ರಯಾಂಗಲ್ ಫಾರ್ಮೇಶನ್ ಆಗಿದೆ. ಈ ಟ್ರಯಾಂಗಲ್ ನಾವು ಶೇಡ್ ಮಾಡಿದಾಗ ಈ ರೀತಿಯ ಮಾರ್ಕ್ ಬರುತ್ತೆ. ಓಕೆನಾ? ಸೊ ಈ ರೀತಿ ನೀವು ಶೇಡ್ ಮಾಡ್ರಿ ಅಂತೇಳಿ ಕ್ವಶನ್ ಕೊಟ್ಟಿರೋದ್ರಿಂದಾಗಿ ಆನ್ಸರ್ ನಿಮಗೆ ಈ ರೀತಿನಲ್ಲಿ ಕಾಣ್ತಾ ಇದೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ. ಓಕೆನಾ? ಸೊ ಅಲ್ಲಿಗೆ ಈ ಒಂದು ವಿಡಿಯೋದಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ 3.1 ನಲ್ಲಿ ಬರ್ತಕ್ಕಂತಹ ಸುಮಾರು 7 ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಕ್ಸಸೈಸ್ 3.2 ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.